ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸ್ವಾಮಿ ತುಮಕೂರು. ನಾನಿವತ್ತು ಒಂದು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಕಾರು ಯಾವ ಥರ ಕಾರು ಅಂತಂದರೆ ಮಿಕ್ಸಿ ಕಾರು ರೀ. ತುಂಬ ಅದ್ಭುತವಾಗಿದೆ, ಸೂಪರ್ ಆಗೈತೆ. ಮನೆಯಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ತೊಗೊಂಬಂದಿದ್ದಾರೆ. ನೋಡಿದ್ರೆ ನಾನು ಸಣ್ಣ ಮಕ್ಕಳು ಇರುವಂತಹ ಟಾಯ್ಸ್ ಅಂದರೆ ಜೀಪ್ ಆಗಲಿ, ಕಾರ್ ಆಗಲಿ, ಬೈಕ್ ಆಗಲಿ ಈ ರೀತಿ ಅಂತ ಅಂದ್ಕೊಂಡೆ. ನೋಡಿದ್ರೆ ಅವ್ರು ತೆಗೆದು ಕೊಟ್ಟಾಗ ಅಕ್ಕ ಚಾರ್ಜರ್ ತಂದಿದ್ದೀರಾ ಅಂತಂದೆ. ಅಯ್ಯೋ ಅಣ್ಣ, ಚಾರ್ಜರ್ ಅಲ್ಲ ಅಣ್ಣ, ಇದು ಮಿಕ್ಸಿ ಅಂತಂದರು. ತುಂಬ ಸಂತೋಷ ಆಯಿತು. ಯಾವ ರೀತಿ ಇದೆ ನೋಡಿ, ತುಂಬ ಸೂಪರ್ ಆಗೈತೆ ನೋಡಿ. ನೋಡಿದ್ರೆ ಸೈಡಿಂದ ನೋಡಿದ್ರೆ ಕಾರ್ ಕಣ್ಣಂಗೆ ಕಾಣುತ್ತೆ, ಆದರೆ ಮಿಕ್ಸಿ ಸ್ನೇಹಿತರೆ ಸೂಪರ್ ಆಗೈತೆ. ನಿಮ್ಮಲ್ಲೂ ಇದೇ ರೀತಿ ಯಾವುದಾರ ಮಿಕ್ಸಿನ ನೀವು ನೋಡಿದರೆ ಖಂಡಿತ ಕಮೆಂಟ್ ಮಾಡಿ. ನೋಡಿ, ಇದೇ ರೀತಿ ನನ್ನ ವಿಡಿಯೋಗಳಿಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾಗಿದೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಸಹ ನಿಮಗೆ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಕಾರ್ನಲ್ಲಿ ಮುಂದ್ಗಡೆ ಇಂಡಿಕೇಟ್ರು 2 ಕೊಟ್ಟಿದ್ದಾರೆ. ಮಿಕ್ಸಿ ಆನ್ ಮಾಡಿದ ತಕ್ಷಣ ಓಡ್ತೈತೆ. ಆದರೆ ಪ್ರಾಬ್ಲಮ್ ಇರೋದು ಮಿಕ್ಸಿಲಲ್ಲ ಅಂತ ಗೊತ್ತಾಯಿತು. ಮಿಕ್ಸಿ ಚೆನ್ನಾಗೇನೋ ಓಡ್ತೈತೆ, ಆದರೆ ಪ್ರಾಬ್ಲಮ್ ಇರೋದು ಜಾರ್ನಲ್ಲಿ. ಜಾರ್ ಇಸ್ಕೊಳೋಣ, ಅದು ಏನು ಮಿಕ್ಸಿಲೇನು ಪ್ರಾಬ್ಲಮ್ ಆಗಿರಲಿಲ್ಲ. ಪ್ರಾಬ್ಲಮ್ ಆಗಿರೋದು ನಿಮ್ಮ ಮನೇಲಿ ಇರ್ತಕ್ಕಂಥ ಕಪ್ಲರು. ಏನಾಗುತ್ತೆ ಅಂತಂದರೆ, ನೀವು ಬೆಳ್ಳುಳ್ಳಿ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಕಾಯಿ ಆಗಿರ್ಬೋದು, ಕೊಬ್ಬರಿ ಆಗಿರ್ಬೋದು, ಈ ರೀತಿ ಯಾವಾಗಲೂ ಜಾಸ್ತಿ ಹೊತ್ತು ಒಂದು 5 to 10 ಮಿನಿಟ್ಸ್ವರೆಗೂ ಸಣ್ಣಗಾಗಲಿ ಅಂತ ರುಬ್ತಿರೋ, ಅವಾಗ ನಿಮಗೆ ಏನಾಗೋಗ್ಬಿಡುತ್ತೆ, ಇಲ್ಲಿರ್ತಕ್ಕಂಥ ಕಪ್ಲರು ಹಾಳಾಗೋಗ್ತಾ ಇರುತ್ತೆ. ಹಾಗಾಗಿ ಮಾಡಬಾರ್ದು ಅಂತಂದರೆ ಬಿಟ್ಟು ರುಬ್ಬಿ, ಏಕಾಏಕಿ ಒಂದೇ ಸತಿ ನೀವೆಲ್ಲ ರುಬ್ಬೋದ್ರಿಂದ ಬೇಗ ಕಪ್ಲರ್ಗಳು ಹೊರಟೋಗ್ತವೆ. ಈ ಮಾಹಿತಿನ ತಪ್ಪದೆ ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಜೈ ಗುರುದೇವ್.